Okay, next question. The value of x in the figure is. So ಕೆಳಗಡೆ ಇರೋ ಫಿಗರ್ ಇಂದ ನಾವು the value of x ಫೈಂಡ್ ಮಾಡಬೇಕು. ವ್ಯಾಲ್ಯೂ ಆಫ್ ಎಕ್ಸ್ ಎಲ್ಲಿದೆ ನೋಡಿ ಸ್ವಲ್ಪ, ಇದು ಆಂಗಲ್ ಎ ಬಿ ಅನ್ನೋದು ನಿಮ್ದು ವ್ಯಾಲ್ಯೂ ಆಫ್ ಎಕ್ಸ್ ಇದೆ. ಕರೆಕ್ಟಾ? ಏನೇನ್ ಕೊಟ್ಟಿದ್ದಾರೆ, ಇದು ಕೊಟ್ಟಿರೋದು ಒಂದು ಕೈಟ್ ಇದೆ, ಹೌದಾ? ಸೊ ಇಲ್ಲಿ ಕೈಟ್ ಇದ್ದಿದ್ರಿಂದ ಡಯಾಗನಲ್ಸ್ ತಗೊಂಡಾಗ ನಮ್ಗೆ ಏನ್ ಗೊತ್ತು, ಡಯಾಗನಲ್ಸ್ ತಗೊಂಡಾಗ ನಿಮ್ಗೆ ಕರೆಕ್ಟ್ ಆಗಿ 4 ರೈಟ್ ಆಂಗಲ್ ಟ್ರಯಾಂಗಲ್ ಸಿಗ್ತವೆ. ಸೊ ಇಲ್ಲೊಂದು 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 ರೈಟ್ ಆಂಗಲ್ ಟ್ರಯಾಂಗಲ್ ಸಿಗ್ತಾ ಇದಾವೆ. ಸೊ ನಮ್ಗೆ ಇದರಿಂದ ವ್ಯಾಲ್ಯೂ ಬೇಕಾಗಿರೋದು ಬಿ. ಓಕೆನಾ? ಈಗ ನೋಡಿ ಸ್ವಲ್ಪ ಈ ಕ್ವಶನ್ ಅಲ್ಲಿ ಕರೆಕ್ಷನ್, ಈ ಕೊಟ್ಟಿರೋ ಆಪ್ಷನ್ಸ್ಗೆ ಮತ್ತೆ ಕೊಟ್ಟಿರೋ ಆಂಗಲ್ಸ್ಗೆ ಸ್ವಲ್ಪ ಮ್ಯಾಚ್ ಆಗಲ್ಲ. ಒಂದ್ ವೇಳೆ 30 ಡಿಗ್ರಿ ಅಂತಾನೆ ನೀವು ಇಟ್ಕೊಂಡ್ ಮಾಡಿದ್ರೆ ಆನ್ಸರ್ ಬೇರೆ ಬರುತ್ತೆ. ಆದ್ರೆ ಕೊಟ್ಟಿರೋ ಆಪ್ಷನ್ಸ್ ಪ್ರಕಾರ ಹೋದ್ರೆ ಇದು 36 ಡಿಗ್ರಿ ಆಗ್ಬೇಕು. ಕರೆಕ್ಟಾ? ಸ್ವಲ್ಪ ಸ್ವಲ್ಪ ಇದನ್ನ ನೋಡಿ, ಇದು 36 ಡಿಗ್ರಿ ಆಗ್ಬೇಕು, 30 ಅಲ್ಲ. ಸರಿನಾ? ಓಕೆ. ಈಗ ನಮ್ಗೆ ಇಲ್ಲಿ ಆಂಗಲ್ ಜಿ ಎಷ್ಟಿದೆ, 90 ಡಿಗ್ರಿ ಅಂತ ಇದೆ, ಹೌದಾ? ಸೊ ಇದ್ರಿಂದ ಆಂಗಲ್ ಜಿ 90 ಡಿಗ್ರಿ ಇದ್ದಿದ್ರಿಂದ ನಾನು 1 by 1 ಒಂದೊಂದು ತಗೊಂಡ್ರೆ ಇಲ್ಲಿ ಏನ್ ಬರಿಬಹುದು, ಒಂದು ಜಿ ಬಿ ಎ, ಓಕೆ, ಪ್ಲಸ್ ಪ್ಲಸ್ ಬಿ ಎ ಜಿ. ಇದನ್ನ ನಾನು 90 ಡಿಗ್ರಿ ಅಂತ ಬರಿಬಹುದಲ್ವಾ? ಯಾಕೆ? ಟೋಟಲ್ ಆಂಗಲ್ ಆಫ್ ಅ ಟ್ರಯಾಂಗಲ್ ಎಷ್ಟಿರುತ್ತೆ, 180 ಡಿಗ್ರಿ ಇರುತ್ತೆ. ಸರಿನಾ? ಸೊ ಇಲ್ಲಿ ಆಲ್ರೆಡಿ 90 ಡಿಗ್ರಿ ಇದೆ. ಸೊ ಈ 90 ಡಿಗ್ರಿ ಇದ್ರೆ ಇದು ಈ ಬಿ ಅನ್ನೋದು ಪ್ಲಸ್ ಎ ಅನ್ನೋದು ನಿಮ್ಗೆ 90 ಡಿಗ್ರಿ ಅಂತಾನೆ ಸಿಗ್ಬೇಕು. ಕರೆಕ್ಟ್ ಅಲ್ವಾ? ಇದರಲ್ಲಿ ಎ ವ್ಯಾಲ್ಯೂ ನಮ್ಗೆ ಗೊತ್ತಿದೆ, ಎಷ್ಟು? 36. ಸೊ ಆಂಗಲ್ ಜಿ ಬಿ ಎ ಎಷ್ಟಾಗುತ್ತೆ, ದಿಸ್ ಪ್ಲಸ್ 36 ಈಕ್ವಲ್ಸ್ ಟು 90 ಡಿಗ್ರಿ. ಹಾಗಾದ್ರೆ ಆಂಗಲ್ ಜಿ ಬಿ ಎ ಎಷ್ಟಾಯ್ತು, 90 ಮೈನಸ್ 36 ಎಷ್ಟಾಯ್ತು, 54 ಡಿಗ್ರಿ. ಕರೆಕ್ಟಾ? ಸೊ ನಾವು ಜಿ ಬಿ ಅಂದ್ರೆ ಈ ಬಿ ನ ಫೈಂಡ್ ಔಟ್ ಮಾಡಕ್ ಟ್ರೈ ಮಾಡ್ತಾ ಇದೀವಿ. ಇಟ್ ಇಸ್ ಟೋಟಲ್ ಆಂಗಲ್, ಈ ಕಡೆ ಮತ್ತು ಈ ಕಡೆ ಡಿಸ್ಟ್ರಿಬ್ಯೂಟ್ ಆಗಿದೆ. ಈ ಸೈಡ್ ಸಿಕ್ತು, ಎಷ್ಟು ಸಿಕ್ತು, 54 ಅಂತ. ಸೊ ನಮ್ಗೆ ಇನ್ನು ಆ ಕಡೆ ಅಷ್ಟು ಸಿಕ್ಕರೆ ಆಯ್ತು, ಆಂಗಲ್ ಬಿ ಸಿಕ್ ಬಿಡುತ್ತೆ. ಆದ್ರೆ ನಾವ್ ಏನ್ ಬರಿಬಹುದು ಇಲ್ಲಿ, ಇಫ್ ಯು ಆಬ್ಸರ್ವ್ ಇಲ್ಲಿ 2 ರೈಟ್ ಆಂಗಲ್ ಟ್ರಯಾಂಗಲ್ಸ್ ಇದಾವೆ, ಹೌದಾ? ಆಮೇಲೆ ಇದು ಮತ್ತೆ ಇದು ಈಕ್ವಲ್ ಇದೆ, ಇದು ಮತ್ತೆ ಇದು ಈಕ್ವಲ್ ಇದ್ದಿದ್ರಿಂದ ನಾನು ಏನ್ ಬರಿಬಹುದು, ಜಿ ಬಿ, ಓಕೆ, ಕೆ ವಿಲ್ ಬಿ ಈಕ್ವಲ್ಸ್ ಟು, ವಾಟ್ ವಿಲ್ ಬಿ ಈಕ್ವಲ್ಸ್ ಟು ಜಿ ಎನ್ ಕೆ. ಕರೆಕ್ಟಾ? ಡೆಫಿನೆಟ್ಲಿ ದೇ ವಿಲ್ ಬಿ ಈಕ್ವಲ್. ಕರೆಕ್ಟ್. ಈಗ ಆಂಗಲ್ ಎನ್ ಗೊತ್ತಿದೆ ನಮ್ಗೆ, ಎಷ್ಟು ಆಂಗಲ್ ಎನ್, 50 ಡಿಗ್ರೀಸ್. ಒಂದ್ ವೇಳೆ ಇದು 50 ಡಿಗ್ರಿ ಆದ್ರೆ ಇದು ಕೂಡ ಎಷ್ಟಾಗುತ್ತೆ, 50 ಡಿಗ್ರಿನೇ ಆಗುತ್ತೆ, ಹೌದಾ? ದೇರ್ ಫೋರ್ ಟೋಟಲ್ ಆಂಗಲ್ ಬಿ ಎಕ್ಸ್ ಅನ್ನೋದು ಎಷ್ಟಾಯ್ತು ಇವಾಗ, 54 ಪ್ಲಸ್ 50 ಅಂದ್ರೆ ಎಷ್ಟಾಯ್ತು, 104 ಡಿಗ್ರಿ. ಸೊ ನಿಮ್ದು ಆನ್ಸರ್ ಎಷ್ಟಾಯ್ತು, 104. ಆಪ್ಷನ್ ಡಿ. ಓಕೆ. ಈಗ ಒಂದ್ ವೇಳೆ ಕೊಟ್ಟಿರೋ ಡಯಾಗ್ರಾಮ್ ನಲ್ಲಿ ಏನಿದೆ, ಆಕ್ಚುಲಿ 30 ಇದೆ, ಸರಿನಾ? ಈಗ ನೀವು ಒಂದ್ ವೇಳೆ ಆ 30ನ ಹಂಗೆ ಇಟ್ಕೊಂಡು ಸಾಲ್ವ್ ಮಾಡಿದ್ರೆ ಆಕ್ಚುಲ್ ಆಗಿ ಆನ್ಸರ್ 110 ಬರುತ್ತೆ. ಆದ್ರೆ ಇಲ್ಲಿ ಆಪ್ಷನ್ಸ್ ಅಲ್ಲಿ ಇಲ್ಲ 110. ಸೊ ಸ್ವಲ್ಪ ಕ್ವಶನ್ ಕೊಟ್ಟಿರೋ ಡೇಟಾಗೆ ಆಪ್ಷನ್ಸ್ಗೆ ಸ್ವಲ್ಪ ಮಿಸ್ ಮ್ಯಾಚ್ ಇದೆ. 36 ಅಂತ ಬರ್ಕೊಂಡ್ರೆ ಅಲ್ಲಿ 104 ಸಿಗುತ್ತೆ, ಇಲ್ಲ 30 ಅಂತ ಬರ್ಕೊಂಡ್ರೆ 110 ಆಗ್ಬೇಕು. ಸೊ ನಿಮ್ ಆಪ್ಷನ್ಸ್ ಅಲ್ಲಿ 110 ಅನ್ನೋದು ಬರ್ಬೇಕು. ಓಕೆನಾ? ಸೊ ಈ ಕ್ವೆಶನ್ಸ್ಗೆ ಆನ್ಸರ್ ಏನಾಯ್ತು, 104 ಡಿಗ್ರಿ ಆಂಗಲ್ ಬಿ, ಅಂದ್ರೆ ಬಿ ಅನ್ನೋದು ಆಂಗಲ್ ಎಕ್ಸ್.